ರಾಜಧಾನಿ ಬೆಂಗಳೂರಿನಲ್ಲಿ ಈ ಪುಂಡರ ಅಟ್ಟಹಾಸಕ್ಕೆ ಕೊನೆನೇ ಇಲ್ವಾ ಅನ್ನೋ ರೀತಿ ಆಗ್ತಾ ಇದೆ. ಯಾಕೆಂದರೆ ನಗರದಲ್ಲಿ ದಿನೇ ದಿನೇ ಎಲ್ಲ ಏರಿಯಾದಲ್ಲೂ ಕೂಡ ಈ ಪುಂಡ್ರು ಕೆಲವು ಪುಡಿ ರೌಡಿಗಳು ಹವಾ ಮೇಂಟೈನ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು. ಈಗ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕತ್ರಿಗುಪ್ಪೆ ಮೇನ್ ರೋಡಲ್ಲಿ ಒಂದು ಘಟನೆ ಏನಂದರೆ, ಮೊದಲಿಗೆ ಕಾಂಡಿಮೆಂಟ್ಸ್ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಪೀಸ್ ಮಾಡಿದ್ದಾರೆ. ಅದಾದ ನಂತರ ಅಲ್ಲೇ ನಿಂತಿದ್ದ ಕಾರೊಂದನ್ನು ಪುಡಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಒಂದು ಪಾನ್ ಬೀಡಾ ಶಾಪ್ ಅದನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಇದೆಲ್ಲವೂ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ನಲುಗಿ ಹೋದಂತಹ ಕ್ಷಣಗಳು. ಹಾಗಾದರೆ ಹೇಗಿತ್ತು ಇವರ ಅಟ್ಟಹಾಸ? CCTV ಫುಟೇಜ್ಗಳು ಕೂಡ ಇದೆ, ಎಲ್ಲ ಸಾಕ್ಷ್ಯಗಳನ್ನ ಕೊಡ್ತಾ ಇದೆ. ಯಾರು ಇವರು ಇಷ್ಟಕ್ಕೂ? ಕೈಯಲ್ಲಿ ಲಾಂಗ್ ಹಿಡಿದು ಪುಂಡರ ಅಟ್ಟಹಾಸ, ಪುಡಿ ರೌಡಿಗಳ ಲಾಂಗ್ ಏಟಿಗೆ ಜಸ್ಟ್ ಮಿಸ್. ಬೆಂಗಳೂರಿನ ಪುಡಿ ರೌಡಿಗಳಿಗಿಲ್ವಾ ಪೊಲೀಸರ ಭಯ? ಹೀಗೆ 7-8 ಪುಡಿ ರೌಡಿಗಳು ಮಾರಕಾಸ್ತ್ರಗಳ ಜೊತೆಗೆ ದಾಂಧಲೆ ನಡೆಸ್ತಾ ಇರೋದನ್ನ ನೋಡಿದ್ರೆ ಎಂತವರ ಎದೆ ಕೂಡ ಜಲ್ ಅನ್ಸುತ್ತೆ. ಬನಶಂಕರಿ 3rd ಸ್ಟೇಜ್ನ ವಿವೇಕಾನಂದ ನಗರದಲ್ಲಿ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬಶೀರ್ ಎಂಬಾತನ ಮೇಲೆ ಹಲ್ಲೆ ಮಾಡಿ ಅಂಗಡಿಗಳನ್ನ ಧ್ವಂಸಗೊಳಿಸಿದ್ದಾರೆ. ಬನಶಂಕರಿ 3ನೇ ಹಂತದ ಕತ್ರಗುಪ್ಪೆ ಮುಖ್ಯ ರಸ್ತೆಯಲ್ಲಿ ವಾಸ ಇರುವ ಬಶೀರ್ ಎಂಬಾತನ ಮನೆಗೆ ನುಗ್ಗಿದ್ದ ರೌಡಿಗಳ ಗುಂಪು ನಂತರ ಬಶೀರ್ ಮತ್ತು ಅವನ ಸ್ನೇಹಿತ ಕಾರಲ್ಲಿ ಕೂತಿದ್ದಾಗ ದಾಳಿ ಮಾಡಿದೆ. ವೆಂಕಟೇಶ್ ಮತ್ತು ಅವನ ಸಹಚರರ ಗ್ಯಾಂಗ್ ಮಾರಕಾಸ್ತ್ರಗಳಾದ ಮಚ್ಚು ಮತ್ತು ಲಾಂಗ್ಗಳಿಂದ ಮನಸೋ ಇಚ್ಛೆ ಕಾರಿನ ಗ್ಲಾಸ್ ಒಡೆದು ಪುಡಿ ಮಾಡಿದ್ದಾರೆ. ಜೀವವಯದಲ್ಲಿ ಕಾರಿನಿಂದ ಇಳಿದು ಓಡಿದ ಬಶೀರ್ ಮತ್ತು ಅವನ ಸ್ನೇಹಿತ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಈ ದಾಳಿಯಲ್ಲಿ ಬಶೀರ್ ಮೂಗು, ಮುಖ ಸೇರಿದಂತೆ ದೇಹದ ಕೆಲವೆಡೆ ರಕ್ತ ಗಾಯಗಳಾಗಿದೆ. ಬೆಂಗಳೂರಿನ ಬನಶಂಕರಿಯ 3rd ಸ್ಟೇಜ್ನ ವಿವೇಕಾನಂದ ನಗರದಲ್ಲಿ ಪುಂಡರ ಗುಂಪೊಂದು ಸುಮಾರು 7-8 ಮಂದಿಯ ಗುಂಪು ಕೈಯಲ್ಲಿ ರಾಡ್ಗಳನ್ನು ಹಿಡಿದು ಲಾಂಗು ಮಚ್ಚುಗಳನ್ನು ಹಿಡಿದು ಏಕಾಏಕಿ ಹಲ್ಲೆಯನ್ನು ನಡೆಸಲಾಗಿದೆ. ಕಾರ್ನಲ್ಲಿ ಕುಳಿತಿದ್ದಂತಹ ಬಶೀರ್ ಮತ್ತು ಆತನ ಸ್ನೇಹಿತ ಈ ಇಬ್ಬರ ಮೇಲೆ ಅಟ್ಯಾಕ್ ಮಾಡುವ ಕೆಲಸವನ್ನು ಮಾಡಿದೆ. ಮೊದಲು ಏಕಾಏಕಿ ಈ ಕಾರಿನ ಗ್ಲಾಸನ್ನು ಪುಡಿಗಡ್ತಾರೆ. ಅದಾದ ಬಳಿಕ ಒಳಗಿದ್ದಂತಹ ಇವ್ರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ. ಹೇಗೋ ಅವರಿಂದ ತಪ್ಪಿಸ್ಕೊಂಡು ಎದ್ನೋ ಬಿದ್ನೋ ಅಂತೇಳಿ ಜೀವ ಭಯದಿಂದ ಈ ಇಬ್ಬರು ಕೂಡ ಓಡ್ತಾರೆ. ಘಟನೆಯಲ್ಲಿ ಬಶೀರ್ಗೆ ಸಾಕಷ್ಟು ಗಾಯಗಳಾಗಿದ್ದು ಆತನನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಹಳೆಯ ದ್ವೇಷದಿಂದಲೇ ಪುಡಿ ರೌಡಿಗಳ ದಾಳಿ, ಮಚ್ಚು ಬೀಸಿ ಸಿನಿಮಾ ಸ್ಟೈಲ್ ನಲ್ಲಿ ದಾಳಿ. ಸುಮಾರು 1.5 ವರ್ಷದ ಹಿಂದೆ ಬಶೀರ್ ಮತ್ತು ವೆಂಕಟೇಶ್ ನಡುವೆ ಗಲಾಟೆಯಾಗಿತ್ತು. ಈ ಸಂಬಂಧ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿತ್ತು. ಈ ಹಳೆಯ ದ್ವೇಷವೇ ಬಶೀರ್ ಮೇಲಿನ ದಾಳಿಗೆ ಕಾರಣ ಅಂತ ತಿಳಿದು ಬಂದಿದೆ. ಗ್ಯಾಂಗ್ನ ಅಟ್ಟಹಾಸದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಶೀರ್ ಮೇಲಿನ ದಾಳಿಗೂ ಮೊದಲು ಇದೇ ಗ್ಯಾಂಗ್ ಕಾಂಡಿಮೆಂಟ್ಸ್ ಅಂಗಡಿ ಧ್ವಂಸಗೊಳಿಸಿ ಮಾಲೀಕನ ಕತ್ತಿಗೆ ಮಚ್ಚಿಟ್ಟು ಭಯ ಹುಟ್ಟಿಸಿದ್ದಾರೆ. ಬಳಿಕ ಬಶೀರ್ ಕಾರು ಒಡೆದು ಹಾಕಿ ಮುಂದುವರೆದು ಪಾನ್ ಶಾಪ್ನ ಬಾಟಲ್ಗಳನ್ನ ಒಡೆದು ಹಾಕಿ ಅಲ್ಲಿದ್ದ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. 8:45-9 ಗಂಟೆ ಅಷ್ಟರಲ್ಲಿ ಪುಡಿ ರೌಡಿಗಳು ಅನ್ಸುತ್ತೆ, ಯಾರೋ ಮುಖ ನೋಡ್ಲಿ ಎಲ್ಲ ಮಾಸ್ಕ್ ಹಾಕೊಂಡಿದ್ರು, ಲಾಂಗು ಮಚ್ಚುಗಳೆಲ್ಲ ತಗೊಂಡು ಒಳಗ್ ನುಗ್ಗಿ ನನಗೆ ಇಲ್ಲಿ ಕತ್ತತ್ರ ಎಲ್ಲ ಮಾರ್ಕ್ ಆಗಿದೆ, ಲಾಂಗ್ ಇಕ್ಕಿಗೆ ಸುಮ್ಗೆ ಬಂದಿದ್ದಾರೆ. ಏನು ಇದು ಮಾಡಲಿಲ್ಲ, ಮಾತಾಡಲಿಲ್ಲ. ಸೊ ಒಳಗೆ ಇಟ್ಬಿಟ್ಟು ನಮ್ಮ ಹೆಂಗಸರು ಅಷ್ಟರಲ್ಲಿ ಯಾರು ನೀವು ಅನ್ನೋ ಅಷ್ಟರಲ್ಲಿ ಅವರು ತಿರ್ಗಾ ಆಚೆ ಬಂದು ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಸೊ ಇದರಿಂದ ನಮಗೆ ಇಲ್ಲಿ ಬದುಕೋದು ಹೇಗೆ ಅನ್ನೋದೇ ಗೊತ್ತಾಗಿಲ್ಲ. ನಾವು ಜೀವನ ಸಾಗಿಸ್ಬೇಕಾಗಿದೆ. ಏನು ಹೇಳಿಲ್ಲ, ಇದ್ಕಿದಂಗೆ ಎಲ್ಲಾ ಕಡೆನೂ ಹೊಡೆದಿದ್ದಾರಂತೆ. ಒಂದು 4-5 ಕಡೆ ಹೊಡೆದಿದ್ದಾರಂತೆ. ಸುಮಾರು ಒಂದು 6 ಜನ, 3-4 ಗಾಡಿ ಮೇಲೆ 3 ಜನ ಕುತ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ರೆ ಎದುರಿಸ್ಕೊಂಡು ಹೊಡ್ಕೊಂಡು ನಾವು ಹೇಗಿರೋದು, ಈ ರಕ್ಷಣೆ ನಮ್ಗೆ ಯಾರು ಕೊಡ್ತಾ ಇದ್ದಾರೆ? ಈ ವೆಂಕಟೇಶ್ ಮತ್ತೆ ಆತನ ಗ್ಯಾಂಗ್ ಕೈಯಲ್ಲಿ ಲಂಗನ್ನ ಮಚ್ಚನ್ನ ಹಿಡಿದು ಏಕಾಏಕಿ ಮೊದಲಿಗೆ ಈ ಕಾಂಡಿಮೆಂಟ್ಸ್ಗೆ ಬಂದು ಗಲಾಟೆಯನ್ನ ಮಾಡ್ತಾರೆ. ಕಾಂಡಿಮೆಂಟ್ಸ್ನ ಗ್ಲಾಸ್ಗಳನ್ನ ಹೊಡಿತಾರೆ. ಅದಾದ ಬಳಿಕ ಮಾಲೀಕನ ಕುತ್ತಿಗೆಗೆ ಲಾಂಗನ್ನ ಇಟ್ಟು ಬೆದರಿಕೆಯನ್ನ ಹಾಕಿ ಅಲ್ಲಿಂದ ಹೊರಡ್ತಾರೆ. ಅದಾದ ಬಳಿಕ ಈ ಬಶೀರ್ ಕಾರಲ್ಲಿ ಕುಳಿತಿರ್ತಾನೆ. ಆ ಕಾರನ್ನ ಪುಡಿಗೈದು ಬಶೀರ್ಗೂ ಕೂಡ ಒಂದಷ್ಟು ಹಲ್ಲೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ಮತ್ತೆ ಮೇಲಕ್ಕೆ ಹೋಗಿ ಒಂದು ಪಾನ್ ಶಾಪ್ ಇದೆ, ಅಲ್ಲೂ ಕೂಡ ಆ ಪಾನ್ ಶಾಪ್ನ ಗ್ಲಾಸ್ಗಳನ್ನ ಪುಡಿ ಮಾಡುವ ಕೆಲಸವನ್ನ ಈ ಗ್ಯಾಂಗ್ ಮಾಡಿದೆ. ಈ ಗ್ಯಾಂಗ್ ವೆಂಕಟೇಶ್ ಮತ್ತೆ ಆತನ ಸಹಚರರು 7-8 ಮಂದಿ ಏನಿದ್ದಾರೆ ಈ ಪುಡಿ ರೌಡಿಗಳು, ಇವರಿಗೂ ಮತ್ತೆ ಈ ಬಶೀರ್ ಇಬ್ರಿಗೂ ಕೂಡ ಒಂದಷ್ಟು ವೈಷಮ್ಯ ಇತ್ತಂತೆ. ಕಳೆದ 1-1.5 ತಿಂಗಳಿನಿಂದ ಗಲಾಟೆ ಮಾಡ್ಕೊಂಡಿದ್ರಂತೆ. ಹೀಗಾಗಿ ಅದೇ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಅಟ್ಯಾಕ್ ನಡೆದಿದೆ ಅನ್ನೋ ಮಟ್ಟಿಗೆ ಪೊಲೀಸರು ಅಭಿಪ್ರಾಯವನ್ನು ಪಡ್ತಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧ 2 ದೂರುಗಳು ಚನ್ನಮನ್ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಗಾಯಾಳು ಬಶೀರ್ ತಾಯಿ ಮತ್ತು ಪಾನ್ ಶಾಪ್ ಮಾಲೀಕರಿಂದ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಹಲ್ಲೆ ಮಾಡಿದವರು ಒಂದೇ ಏರಿಯಾದ ಹುಡುಗರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣ ಸಂಬಂಧ ಸಿಕೆ ಅಚ್ಚುಕಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.